ಹಾಯ್ ಫ್ರೆಂಡ್ಸ್, mastmoga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ದೇಶದ ಸಂವಿಧಾನದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತವನ್ನ ಇಂಡಿಯಾ, ದಟ್ ಈಸ್ ಭಾರತ್ ಅಂತ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಭಾರತ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಭಾರತ ಅಂತ. ಆದ್ರೆ ಈಗ ಭಾರತ ಮತ್ತು ಇಂಡಿಯಾ ಅನ್ನೋಕ್ಕಿಂತ ಈಗ ಭಾರತ ವರ್ಸಸ್ ಇಂಡಿಯಾ ಅನ್ನೋ ಮಟ್ಟಕ್ಕೆ ಇದರ ಪರ ವಿರುದ್ಧ ಚರ್ಚೆ ನಡೀತಾ ಇದೆ. ಕೆಲವರು ನಮ್ಮ ದೇಶಕ್ಕೆ ಇಂಡಿಯಾ ಹೆಸರೇ ಚಂದ ಅಂದ್ರೆ, ಇನ್ನು ಕೆಲವರು ಭಾರತ ನಮ್ಮ ನೆಲದ ಹೆಸರು, ದೇಸಿ ಹೆಸರು, ಹೀಗಾಗಿ ಅದೇ ಕರೆದರೆ ಚಂದ ಅಂತ ಹೇಳ್ತಿದ್ದಾರೆ. ಇದಕ್ಕೆ ತಕ್ಕ ಹಾಗೆ ಕೇಂದ್ರ ಸರ್ಕಾರ ಕೂಡ ಭಾರತ ಹೆಸರನ್ನ ಇತ್ತೀಚೆಗೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದೆ. ಅದಕ್ಕೆ ರಾಜಕೀಯ ಕಾರಣಗಳು ಇದೆಯೋ ಇಲ್ವೋ ಅದು ನಿಮಗೆ ಬಿಟ್ಟಿರೋ ವಿಚಾರ. ಆದ್ರೆ G20 ಶೃಂಗಸಭೆಯಲ್ಲೂ ಭಾರತ್ ಅನ್ನೋ ಹೆಸರನ್ನ ಬಳಸಿ ಸರ್ಕಾರ ಸಭೆ ನಡೆಸಿದೆ. ಹಾಗಿದ್ರೆ ಭಾರತ ಅನ್ನೋ ಪದ ಎಲ್ಲಿಂದ ಬಂತು? ಭಾರತ್ ಪದದ ಮೂಲ ಯಾವುದು? ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಕೊಟ್ಟವರು ಯಾರು? ರಾಜರ, ಋಷಿಮುನಿಗಳ ಅಥವಾ ಬುಡಕಟ್ಟು ಸಮುದಾಯಗಳ? ಯಾವುವು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಭಾರತಕ್ಕೆ ಇರುವಷ್ಟು ಹೆಸರು ಜಗತ್ತಿನ ಬೇರೆ ಯಾವ ದೇಶಕ್ಕೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ, ಎರಡ, ಮೆಲುಹ, ಭಾರತ, ಹಿಂದೂಸ್ತಾನ, ಆರ್ಯವರ್ತ, ನಭಿವರ್ಷ, ಹೊಡು ಅಥವಾ ಹೋದು, ಪುಣ್ಯಭೂಮಿ, ಯೋಗ ಭೂಮಿ, ಜಂಬೂದ್ವೀಪ, ಭರತಖಂಡ, ಭರತವರ್ಷ, ಇಂಡಿಯಾ, ಹೀಗೆ ಬೇಕಾದಷ್ಟು ಹೆಸರುಗಳಿವೆ. ಆದರೆ ಇವತ್ತಿಗೆ ನಾವು ಮುಖ್ಯವಾಗಿ ಬಳಸ್ತಿರೋದು 3 ಹೆಸರು. ಒಂದು ಇಂಡಿಯಾ, ಇನ್ನೊಂದು ಭಾರತ, ಇದೆರಡು ಸಂವಿಧಾನದಲ್ಲೇ ಇದೆ. ಮತ್ತೊಂದು ವಾಡಿಕೆಯಲ್ಲಿರೋದು, ರೂಢಿಯಲ್ಲಿರೋದು ಹಿಂದೂಸ್ತಾನ್ ಅಂತ. ಆದರೆ ಇವುಗಳಲ್ಲಿ ಭಾರತ ಮತ್ತು ಇಂಡಿಯಾ ಇವೆರಡಕ್ಕೆ ಮಾತ್ರ ನಿಮಗಾಗಲೇ ಹೇಳಿದ ಹಾಗೆ ಅಧಿಕೃತ ಸ್ಥಾನ ಇದೆ. ಯಾಕಂದ್ರೆ ಅವೆರಡು ಸಂವಿಧಾನದಲ್ಲಿ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ, ಇಂಡಿಯಾ ಅನ್ನೋ ಶಬ್ದವನ್ನ, ಹಿಂದೂಸ್ತಾನ್ ಅನ್ನೋ ಶಬ್ದವನ್ನ ದೇಶದ ಒಳಗಿರುವ ರಾಜ್ಯಗಳ ಜನ ಜಾಸ್ತಿ ಬಳಸೋದಿಲ್ಲ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಬಳಕೆ ಆದ್ರೆ ಹೊರಗಿನವರು ಜಾಸ್ತಿ ಬಳಸ್ತಾರೆ. ಜಗತ್ತು ಇಂಡಿಯಾ ಅಂತ ಕರೆಯುತ್ತೆ. ಈ ಪಕ್ಕದಲ್ಲಿ ಪಾಕಿಸ್ತಾನದವರು ಜಾಸ್ತಿ ಬಳಸಬೇಕಾದ್ರೆ ನಮ್ಮ ಬಗ್ಗೆ ಹಿಂದೂಸ್ತಾನ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಮ್ಮಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ಮಾತನಾಡಬೇಕಾದ್ರೆ ಹಾಗೂ ಹಿಂದಿಯಲ್ಲಿ ಮಾತನಾಡಬೇಕಾದ್ರೆ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಬಗ್ಗೆ ಸ್ವಲ್ಪ ಬಳಕೆ ಆಗುತ್ತೆ. ಅದು ಬಿಟ್ರೆ ರಾಜ್ಯಗಳ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಪ್ರಾದೇಶಿಕ ಭಾಷೆಗಳಲ್ಲಿ ಹಿಂದಿಯೂ ಸೇರಿದಂತೆ ಬಹುತೇಕ ಸಂದರ್ಭಗಳಲ್ಲಿ ಭಾರತ ಅನ್ನೋ ಹೆಸರನ್ನ ಜಾಸ್ತಿ ಬಳಸ್ತೀವಿ. ಈಗ ಕನ್ನಡದಲ್ಲಾಗ್ಲಿ ಅಥವಾ ಇತರ ಯಾವುದೇ ಭಾಷೆಗಳಲ್ಲಾಗ್ಲಿ ಮಾತನಾಡಬೇಕಾದ್ರೆ ಭಾರತ ಅನ್ನೋ ಶಬ್ದವನ್ನ, ಹೆಸರನ್ನ ಜಾಸ್ತಿ ಬಳಸಲಾಗುತ್ತೆ. ಈ ಭಾರತ ಅನ್ನೋ ಈ ಹೆಸರಿನ ಮೂಲದ ಬಗ್ಗೆ ಹುಡುಕಿದಾಗ ಬೇಕಾದಷ್ಟು ವ್ಯಾಖ್ಯಾನ ಸಿಗುತ್ತೆ. ಕೆಲವರ ಪ್ರಕಾರ ಭಾರತ ಅನ್ನೋ ಹೆಸರು ರಾಜನಿಂದ ಬಂದಿರೋದು ಅಂದ್ರೆ, ಮತ್ತೆ ಕೆಲವರು ಋಷಿ ಮುನಿಗಳಿಂದ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರ ಪ್ರಕಾರ ಅದೊಂದು ಜನಾಂಗದ, ಬುಡಕಟ್ಟಿನ ಹೆಸರು ಅಂತ ಹೇಳ್ತಾರೆ. ಇನ್ನು ಕೆಲವೊಂದಷ್ಟು ಜನರ ಪ್ರಕಾರ ಭಾರತ ಅನ್ನೋ ಪದಕ್ಕೆ ಭೂಗೋಳದ ಅರ್ಥ ಇದೆ. ಆ ನೆಲಕ್ಕೆ ವಿಶಿಷ್ಟ ಅರ್ಥ ಇರೋದ್ರಿಂದ ಅದರಿಂದ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಹಾಗಿದ್ರೆ ನಿಜ ಯಾವುದು? ಭಾರತಕ್ಕೆ ನಿಜವಾದ ಹೆಸರು ಕೊಟ್ಟಿದ್ದು ಯಾರು? ದುಷ್ಯಂತ ಮಗ ಭರತ. ಭಾರತ ಅನ್ನೋ ಹೆಸರಿನ ಮೂಲ ಹುಡುಕಿದಾಗ ತುಂಬಾ ಜನ ಹೇಳೋ ಉತ್ತರ ಭರತ. ಯಾವ ಭರತ ಅಂತ ಕೇಳಿದ್ರೆ ಅದರಲ್ಲಿ ಮತ್ತೆ ಡಿವೈಡ್ ಆಗುತ್ತೆ, ನಾನಾ ಉತ್ತರ ಬರುತ್ತೆ. ಆದರೆ ತುಂಬಾ ಜನ ಹೇಳೋ ಉತ್ತರ ದುಷ್ಯಂತರ ಮಗ ಭರತ. ಚಂದ್ರವಂಶಕ್ಕೆ ಸೇರಿದ ದುಷ್ಯಂತ ಹಾಗೂ ಶಾಕುಂತಲೆಯ ಗಾಂಧರ್ವ ವಿವಾಹದಿಂದ ಹುಟ್ಟಿದ ಭರತನಿಂದಲೇ ನಮ್ಮ ದೇಶಕ್ಕೆ ಈ ಹೆಸರು ಬಂತು ಅಂತ ಹೇಳ್ತಾರೆ. ದುಷ್ಯಂತ ಹಾಗೂ ಶಾಕುಂತಲೆಯರಿಗೆ ಜನಿಸಿದ ಭರತ ಮುಂದೆ ವೀರರಾಗಿ ಇಡೀ ದೇಶವನ್ನ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದ್ರು. ಅವತ್ತಿನ ಭರತ ಸಾಮ್ರಾಜ್ಯದಲ್ಲಿ ಇವತ್ತಿನ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತುರ್ಕ್ಮೆನಿಸ್ತಾನ್, ಟಿಬೆಟ್, ನೇಪಾಳ, ಬಾಂಗ್ಲಾದೇಶವು ಸೇರಿದಂತೆ ಇಂದಿನ ಭಾರತದ ಭೂಭಾಗವು ಸೇರಿದಂತೆ ಇಡೀ ಈ ಭೂಪ್ರದೇಶ ಇತ್ತು ಅಂತ ಹೇಳಲಾಗುತ್ತೆ. ಈತ ಮುಖ್ಯವಾಗಿ ಆಡಳಿತ ಮಾಡ್ತಾ ಇದ್ದ ಪ್ರದೇಶಕ್ಕೆ ಭರತ ವರ್ಷ ಅಂತ ಕರೆಯಲಾಗ್ತಾ ಇತ್ತು. ಈ ಕಾರಣದಿಂದ ಆತನ ಹೆಸರು ಭಾರತಕ್ಕೆ ಬಂತು ಅಂತ ಹೇಳ್ತಾರೆ. ಜೊತೆಗೆ ಪಾಂಡವರು, ಕೌರವರು, ಬೃಹದತ್ತ ಹಾಗೂ ಜರಾಸಂಧರು ಇದೇ ಚಂದ್ರವಂಶಕ್ಕೆ ಸೇರಿದವರು ಅಂತಲೂ ನಂಬಿಕೆ ಇದೆ. ಹೀಗಾಗಿ ಇವರೆಲ್ಲ ಭಾರತವನ್ನ ಆಳ್ವಿಕೆ ಮಾಡಿದ ಕಾರಣದಿಂದ ಭರತನ ವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಅದೇ ಹೆಸರು ಕಾಯಂ ಆಗ್ತಾ ಬಂತು ಅನ್ನೋ ವಾದ. ಅದು ಕಾಲಾನಂತರ ಭರತ ಖಂಡ, ಭರತ ವರ್ಷವಾಗಿ ಆಮೇಲೆ ಭಾರತ ಆಯಿತು ಅಂತ ಹೇಳ್ತಾರೆ. ಆದ್ರೆ ಭರತ ಹೆಸರಿನ ಮೂಲದಲ್ಲಿ ಈ ದುಷ್ಯಂತ ಭರತ ಮಾತ್ರ ಇಲ್ಲ, ಇನ್ನೊಬ್ಬ ಭರತ ಇದ್ದಾರೆ. ಬಾಹುಬಲಿಯ ಅಣ್ಣ ಭರತ. ಬಾಹುಬಲಿ ಅಣ್ಣ ಭರತ ಚಕ್ರವರ್ತಿ. ಭರತ ಬಾಹುಬಲಿ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನ ಕೇಳಿರಬಹುದು. ಸಹೋದರರ ಯುದ್ಧದಿಂದಲೇ ಜಗತ್ ವಿಖ್ಯಾತವಾದ ಭರತ ಬಾಹುಬಲಿಯರ ಮೇಲೆ ಇವತ್ತಿಗೂ ಚರ್ಚೆಗಳು, ವಿಮರ್ಶೆಗಳು ಸಾಹಿತ್ಯ ಹಾಗೂ ತತ್ವಶಾಸ್ತ್ರ ಕ್ಷೇತ್ರಗಳಲ್ಲಿ ನಡೀತಾನೆ ಇರುತ್ತೆ. ಜೈನ ಸಾಹಿತ್ಯಗಳಲ್ಲಿ ಭರತ ಬಾಹುಬಲಿಗೆ ದೊಡ್ಡ ಸ್ಥಾನ ಇದೆ. ಈ ಪ್ರಕಾರವಾಗಿ ಭಾರತ ಅನ್ನೋ ಹೆಸರು ಬರೋಕೆ ಬಾಹುಬಲಿಯ ಅಣ್ಣ ಭರತ ಚಕ್ರವರ್ತಿ ಕಾರಣ ಅಂತ ಹೇಳಲಾಗಿದೆ. ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭದೇವರ ಮಗನಾದ ಭರತ ಚಕ್ರವರ್ತಿಗೆ ವಿಶೇಷ ಶಕ್ತಿ ಇತ್ತು. ಆತ ಜಗತ್ತನ್ನೇ ಗೆದ್ದಿದ್ದ.
ಭೂಮಿಯ ಮೇಲಿರುವ ಎಲ್ಲಾ ಭೂಭಾಗಗಳನ್ನ ಆತ ಗೆದ್ದುಕೊಂಡಿದ್ದ. ಈ ಭರತ ಚಕ್ರವರ್ತಿಯ ಆಳ್ವಿಕೆ ಮಾಡ್ತಾ ಇದ್ದ ಪ್ರದೇಶಕ್ಕೆ ಭರತ ಖಂಡ, ಭರತ ಭೂಮಿ ಅಂತ ಕರೆಯಲಾಗ್ತಾ ಇತ್ತು. ಆಗಿನಿಂದಲೇ ಈ ನೆಲಕ್ಕೆ ಭರತ, ಆಮೇಲೆ ಭಾರತ ಅಂತ ಆಯ್ತು ಅಂತ ತುಂಬಾ ಜನ ಹೇಳ್ತಾರೆ. ದಶರಥರ ಮಗ ಭರತ. ಇನ್ನು ಭಾರತ ಅನ್ನೋ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಆ ಹೆಸರಿನ ಮೂಲವನ್ನ ಹುಡುಕಿದಾಗ ಅಲ್ಲಿ ಇನ್ನೂ ಒಬ್ಬ ಭರತ ಸಿಗ್ತಾರೆ. ಆತ ಬೇರೆ ಯಾರೂ ಅಲ್ಲ, ರಾಮಾಯಣದಲ್ಲಿ ಬರುವ ಕೈಕೇಯಿಯ ಪುತ್ರ ಭರತ. ರಘುವಂಶಕ್ಕೆ ಸೇರಿದ ದಶರಥ ಮಹಾರಾಜರಿಗೆ 3 ಜನ ಪತ್ನಿಯರಿದ್ರು. ಅವರಿಗೆ 4 ಮಕ್ಕಳಿದ್ರು. ಆ ಪೈಕಿ 3ನೇ ಹೆಂಡತಿ ಕೈಕೇಯಿಯ ಪುತ್ರ ಭರತ ರಾಮರ ಬದಲಾಗಿ ರಾಜ್ಯಭಾರ ಮಾಡಿದ್ದರು. ರಾಮ ಸೀತಾ ಲಕ್ಷ್ಮಣರ ಸಮೇತ ವನವಾಸಕ್ಕೆ ಹೋದಾಗ ಭರತ ಇಡೀ ರಾಜ್ಯವನ್ನ ಕಾವಲು ಕಾಯ್ತಾ ಇದ್ರು. ಅಣ್ಣನ ಮೇಲೆ ಅಷ್ಟೊಂದು ಪ್ರೇಮ ಇಟ್ಟಿದ್ದ ಕಾರಣಕ್ಕೆ ಆತನ ಬಗ್ಗೆ ಜನರಿಗೆ ತುಂಬಾ ಗೌರವ ಇತ್ತು. ಆ ಕಾರಣದಿಂದ ಆತ ಆಡಳಿತ ಮಾಡ್ತಾ ಇದ್ದ ರಾಜ್ಯವನ್ನ ಭರತನ ನಾಡು ಅಂತ ಕರಿತಾ ಇದ್ರು. ಹೀಗಾಗಿ ಇಡೀ ದೇಶಕ್ಕೆ ಶ್ರೀರಾಮರ ಸಹೋದರ ಭರತರ ಹೆಸರು ಬಂದಿದೆ ಅಂತ ವಾದವನ್ನ ಮಂಡಿಸಲಾಗುತ್ತೆ. ಭರತ ಮುನಿ. ಇನ್ನು ಭಾರತ ಹೆಸರಿನ ಮೂಲದ ಬಗ್ಗೆ ಭರತ ಅನ್ನೋ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಪಾತ್ರಗಳು ಬರ್ತವೆ. ಅದರಲ್ಲಿ ಮುಖ್ಯವಾದ ಪಾತ್ರ ಭರತ ಮುನಿ. ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 200ರ ನಡುವಿನ ಅವಧಿಯಲ್ಲಿ ಇವರು ಜೀವಿಸಿದ್ದಿರಬಹುದು ಅಂತ ಹೇಳಲಾಗುತ್ತೆ. ಇವರು ನಾಟ್ಯ ಶಾಸ್ತ್ರವನ್ನ ರಚಿಸಿದ್ದು ಆಗಿನ ಕಾಲಕ್ಕೆ ಅತ್ಯಂತ ಹೆಸರುವಾಸಿಯಾಗಿದ್ರು. ಇವರಿಂದಲೇ ಭಾರತಕ್ಕೆ ಭಾರತ ಅನ್ನೋ ಹೆಸರು ಬಂತು ಅನ್ನೋ ವಾದ ಕೂಡ ಇದೆ. ಆದರೆ ಈ ವಾದಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ. ಯಾಕಂದ್ರೆ ಒಬ್ಬ ಋಷಿಯ ಹೆಸರನ್ನ ಒಂದು ಉಪಖಂಡಕ್ಕೆ ಇಡೋಕ್ ಸಾಧ್ಯ ಇಲ್ಲ. ಜೊತೆಗೆ ಭರತ ಮುನಿಯ ಕಾಲ ಕೂಡ ಇತ್ತೀಚಿನದು, ಅಂದ್ರೆ ಕ್ರಿಸ್ತಪೂರ್ವದ ಅಂತ್ಯ ಹಾಗೂ ಕ್ರಿಸ್ತಶಕದ ಆರಂಭದ ಕಾಲ. ಆದ್ರೆ ವೇದಗಳ ಕಾಲದಲ್ಲೇ ಭಾರತ ಅನ್ನೋ ಶಬ್ದದ ಉಲ್ಲೇಖ ಸಿಗುತ್ತೆ. ಹೀಗಾಗಿ ಭಾರತ ಅನ್ನೋ ಹೆಸರು ಇವರಿಂದ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಇದ್ದ ಹೆಸರನ್ನ ಇವ್ರು ತಗೊಂಡಿರ್ಬೋದು ಅನ್ನೋ ಅಂಶವನ್ನ ಇಲ್ಲಿ ತುಂಬಾ ಹೈಲೈಟ್ ಮಾಡಲಾಗುತ್ತೆ. ಭಾರದ್ವಾಜ ಮುನಿ. ಏನು ಭಾರತ ಹೆಸರಿನ ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವರು ಭಾರದ್ವಾಜ ಮುನಿಯಿಂದ ಬಂದಿರಬಹುದಾ ಅಂತ ಹೇಳ್ತಾರೆ. ಪಾಂಡವರು ಹಾಗೂ ಕೌರವರಿಬ್ಬರಿಗೂ ಗುರುವಾಗಿದ್ದ ದ್ರೋಣಾಚಾರ್ಯರ ತಂದೆಯವರೇ ಈ ಭಾರದ್ವಾಜ ಮಹರ್ಷಿ. ಪ್ರಾಚೀನ ಭಾರತದ ವೈದ್ಯಕೀಯ ಸಾಹಿತ್ಯ ಚರಕ ಸಂಹಿತದಲ್ಲೂ ಇವರ ಹೆಸರನ್ನ ಉಲ್ಲೇಖಿಸಲಾಗಿದೆ. ಮಹರ್ಷಿ ಭಾರದ್ವಾಜರನ್ನ ವೈದ್ಯ ಶಾಸ್ತ್ರದ ಜನಕ ಅಂತರೂ ಹೇಳ್ತಾರೆ. ಈ ದ್ರೋಣಾಚಾರ್ಯರ ತಂದೆ ಭಾರದ್ವಾಜ ಮುನಿಗಳಿಂದಲೇ ಬಹುಶಃ ಈ ದೇಶಕ್ಕೆ ಭಾರತ ಅಂತ ಆಮೇಲೆ ಬಂದಿರಬಹುದು ಅಂತ ವಾದಿಸುವವರು ಇದ್ದಾರೆ. ಭಾ ಅಂದರೆ ಬೆಳಕು, ರಥ ಅಂದರೆ ಪ್ರೀತಿ. ಹೌದು, ಭಾರತ ಅನ್ನೋ ಹೆಸರಿನ ಮೂಲದ ಕುರಿತು ಹೇಳಿದಾಗ ಪದದ ಅರ್ಥ ಏನು ಅಂತ ಹುಡುಕಾಡಿದಾಗ ಅಲ್ಲೂ ಕೂಡ ಒಂದಷ್ಟು ವ್ಯಾಖ್ಯಾನ ಸಿಗತ್ತೆ. ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ಪ್ರೀತಿ, ಬೆಳಕು ಅಂದ್ರೆ ಜ್ಞಾನದ ಸಂಕೇತ. ಹೀಗಾಗಿ ಜ್ಞಾನವನ್ನ ಪ್ರೀತಿಸುವ ಜನರನ್ನ ಭಾರತೀಯರು ಅಂತ ಕರೆಯಲಾಗಿದೆ. ಭಾರತೀಯರು ಇದ್ದ ಭಾಗವನ್ನ ಭಾರತ ಅಂತ ಕರೆಯಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇದರ ಬಗ್ಗೆಯೂ ಹೆಚ್ಚಿನ ಸಂಶೋಧಕರು ಅಷ್ಟೊಂದು ಮಹತ್ವ ಕೊಡೋದಿಲ್ಲ. ಯಾಕಂದ್ರೆ ಒಂದು ಪದಕ್ಕೆ ಅರ್ಥ ವ್ಯಾಖ್ಯಾನ ಕೊಡಬಹುದೇ ಹೊರತು ಆ ಅರ್ಥದಿಂದಲೇ ಈ ದೇಶದ ಹೆಸರು ಬಂತು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ವಾದ. ಆದ್ರೆ ಕೆಲವರು ಈ ವಾದವನ್ನ ಪ್ರಬಲವಾಗಿ ಮಂಡಿಸ್ತಾರೆ. ಭರತ ಜನಾಂಗ. ಏನು ಭಾರತ ಅನ್ನೋ ಹೆಸರಿನ ಮೂಲದ ಬಗ್ಗೆ ತುಂಬಾ ಜನ ಹೇಳುವ, ಬಲವಾಗಿ ನಂಬುವ ವಾದ ಅಂದ್ರೆ ಅದು ಭರತ ಜನಾಂಗ. ಈ ಮುಂಚೆ ನಮ್ಮ ದೇಶದಲ್ಲಿ ಭರತ ಅನ್ನೋ ಜನಾಂಗವೇ ಇತ್ತು. ಇಲ್ಲಿ ವಾಸ ಮಾಡ್ತಾ ಇದ್ದ ದೊಡ್ಡ ಸಮುದಾಯ ಆ ಒಂದು ಬುಡಕಟ್ಟು ಆ ಜನಾಂಗಕ್ಕೆ ಸೇರಿತ್ತು. ಅದರಿಂದಲೇ ಹೆಸರು ಬಂತು ಅಂತ ಹೇಳಲಾಗಿದೆ. ವಿಷ್ಣು ಪುರಾಣದಲ್ಲಿ ಭಾರತ ಅನ್ನೋ ಪದದ ಬಗ್ಗೆ ಉಲ್ಲೇಖ ಇದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಅಂದ್ರೆ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಚಾಂದಿತ ಪರ್ವತಗಳ ದಕ್ಷಿಣಕ್ಕಿರುವ ನಾಡನ್ನ ಭಾರತ ಅಂತ ಕರೀತಾರೆ. ಇಲ್ಲಿ ಭರತ ವಂಶಸ್ಥರು ವಾಸಿಸ್ತಾರೆ ಅಂತ ಅರ್ಥ. ಹೀಗಾಗಿ ಭಾರತ ಅನ್ನೋ ಹೆಸರು ಈ ಭರತ ವಂಶಜರಿಂದ ಬಂತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಭರತ ಅನ್ನೊಬ್ಬ ರಾಜನ ವಂಶಸ್ಥರು ಅಥವಾ ಆ ರಾಜನಿಗಿಂತ ಮುಂಚೆ ಇದ್ದ ಒಂದು ಜನ ಸಮುದಾಯದ ಹೆಸರು ಅನ್ನೋ ಬಗ್ಗೆ ಗೊಂದಲ ಇದೆ. ಒಬ್ಬ ರಾಜರಿಂದ ಈ ಹೆಸರು ಬಂದಿದೆ, ಆ ಸಂತತಿಯವರೇ ಭರತರು ಅಂದ್ರೆ ಅದು ಮೇಲೆ ಹೇಳಿದ ದುಷ್ಯಂತ ರಾಜ ಅಥವಾ ಇನ್ಯಾವುದೋ ಭರತ ಹೆಸರಿನ ರಾಜ ಆಗಿರಬಹುದು ಅನ್ನೋ ತರ್ಕವನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಆದ್ರೆ ಕೆಲವರು ಇದು ರಾಜನ ಸಂತತಿಯಲ್ಲ, ಒಂದು ಬುಡಕಟ್ಟಿನ ಹೆಸರೇ ಭರತ ಜನಾಂಗ ಅಂತ ಇತ್ತು. ಹಾಗಾಗಿ ಅವರಿಂದ ಈ ಭೂಭಾಗಕ್ಕೆ ಆ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಅಗೇನ್ ಇಲ್ಲಿ ಆ ಬುಡಕಟ್ಟಿಗೆ ಭರತ ಅನ್ನೋ ಪದ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ.
ಅದಿರಲಿ. ಆದರೆ ತುಂಬಾ ಜನರು ಭಾರತ ಅನ್ನೋ ಹೆಸರು ಬರೋಕೆ ಭರತ ಜನಾಂಗವೇ ಕಾರಣ, ಅವರಿಂದಲೇ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಈ ಭರತ ಜನಾಂಗ ಯಾವುದು ಅಂದರೆ, ಈ ಹಿಂದೆ ವಾಯುವ್ಯ ಭಾರತದ ಕಡೆ ಸುಮಾರು ಬುಡಕಟ್ಟು ರಾಜ್ಯಗಳು ಅಸ್ತಿತ್ವದಲ್ಲಿದ್ವು. ಅದರಲ್ಲಿ 2 ಗುಂಪುಗಳು ಇಂದ್ರನನ್ನ ಆರಾಧಿಸ್ತಾ ಇದ್ರು. ಇವರು ಆರ್ಯರೋ ಅಥವಾ ಆರ್ಯರಿಂದ ಪ್ರಭಾವಕ್ಕೆ ಒಳಗಾದವರೋ ಗೊತ್ತಿಲ್ಲ, ಆದರೆ ಇಂದ್ರ ದೇವನನ್ನ ಪೂಜೆ ಮಾಡ್ತಾ ಇದ್ದ 2 ಪ್ರಾಚೀನ ಬುಡಕಟ್ಟು ಗುಂಪುಗಳಿದ್ವು ಅಂತ ಹೇಳಲಾಗಿದೆ. ಆ ಪೈಕಿ ಮೊದಲ ಗುಂಪಿನಲ್ಲಿ ಯದುಗಳು, ತುರುವಸುಗಳು, ದೃಹ್ಯರು, ಯಾನರು ಮತ್ತು ಪುರ ಕುಲದವರು ಸೇರಿದ್ರು. ಇವರಲ್ಲಿ ಯದುಗಳು ತುರುವಸುಗಳನ್ನ ದಾಸರು ಅಂತ ಕರಿತಾ ಇದ್ರಂತೆ. ಇನ್ನು ಇಂದ್ರನನ್ನ ಆರಾಧಿಸ್ತಾ ಇದ್ದ 2ನೇ ಗುಂಪಿನಲ್ಲಿ ಭರತ ಕುಲ ಅಂತ ಇತ್ತು. ಈ ಕುಲವೇ ಕಾಲಾನಂತರ ಯುದ್ಧಗಳನ್ನ ಗೆದ್ದು ಉಪಖಂಡದಾದ್ಯಂತ ಹರಡಿತು. ಅವರನ್ನೇ ಭರತ ಕುಲದವರು, ಭರತ ಜನ ಅಂತ ಕರೆದ್ರು. ಇವರು ದಕ್ಷಿಣದ ಸಮುದ್ರ ಭಾಗದಿಂದ ಉತ್ತರದ ಹಿಮಾಲಯ ತನಕ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಹೀಗಾಗಿ ಅವರು ವಾಸಿಸುತ್ತಿದ್ದ ಜಾಗಕ್ಕೆ ಭರತನಾಡು, ಭರತಖಂಡ, ಭರತ ವರ್ಷ ಅಂತ ಕರೆಯಲಾಗ್ತಾ ಇತ್ತು. ಮುಂದೆ ಅದೇ ಭಾರತ ಆಯಿತು ಅನ್ನೋ ವಾದ ಇದೆ. ಹೀಗೆ ನಾನಾ ರೀತಿಯ ಥಿಯರಿ, ಸಾಕ್ಷ್ಯ, ಸಮರ್ಥನೆಗಳು ದೇಶಕ್ಕೆ ಭಾರತ ಹೆಸರು ಎಲ್ಲಿಂದ ಬಂತು ಅನ್ನೋ ಮೂಲವನ್ನ ಹುಡುಕಿದಾಗ ಹೊರಗೆ ಬರುತ್ತೆ. ಆದರೆ ಸದ್ಯಕ್ಕೆ ಇಲ್ಲಿ ತನಕ ನಡೆದ ಸಂಶೋಧನೆಯಲ್ಲಿ ಭಾರತ ಅನ್ನೋ ಹೆಸರು ಬರೋಕೆ ಇದೇ ನಿಜವಾದ ಕಾರಣ ಅಂತ ಅಧಿಕೃತವಾಗಿ ಯಾರೂ ಕೂಡ ಅದನ್ನ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಈ ಬಗ್ಗೆ ನಿಮಗೇನನ್ಸುತ್ತೆ ಅದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.